ಮಳವಳ್ಳಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದ್ದು ದಾಖಲೆಗಳ ಸಮೇತವಾಗಿ ಮಳವಳ್ಳಿ ಮಹಾಜನತೆಗೆ ಬಹಿರಂಗಪಡಿಸುವುದಾಗಿ ಬಹುಜನ ಸಮಾಜ ಪಕ್ಷದ ತಾಲೂಕು ಅಧ್ಯಕ್ಷರಾದ ನಂಜುಂಡಸ್ವಾಮಿ ವಿ ಅವರು ಹೇಳಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್ ಭವನ ಸರಿಯಾದ ನಿರ್ವಹಣೆ ಕಾಣದೆ ಗಬ್ಬೆದ್ದು ನಾರುತ್ತಿದೆ. ಶೌಚಾಲಯವಂತೂ ಹೇಳುತ್ತಿರದಷ್ಟು ಹಾಳಾಗಿದೆ. ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಭವನ ನಿರ್ವಹಣೆ ಮಾಡ್ತಾ ಇಲ್ಲ. ಭವನದಲ್ಲಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೇಳಿದ್ರೆ ಸರಿಯಾದ ಮಾಹಿತಿ ನೀಡೋದಿಲ್ಲ. ಕಾರ್ಯಕ್ರಮದಿಂದ ಬರುವ ಭವನದ ಬಾಡಿಗೆ ಹಣವನ್ನ 10,000, 5,000, 11,000 ಎಂದು ಬರೆದಿದ್ದಾರೆ. ಭವನದ ವಿಚಾರದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದ್ದು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕೂಡಲೇ ತನಿಖೆ ನಡೆಸಬೇಕು. ಎಷ್ಟು ಹಣ ದುರುಪಯೋಗ ಆಗಿದೆಯೋ ಆ ಹಣವನ್ನು ಅಧಿಕಾರಿಗಳೇ ಕೊಡಬೇಕು. ಭ್ರಷ್ಟಾಚಾರ ನಡೆಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಅರುಣ್ ಕುಮಾರ್ ಬಿಎಸ್, ಬಂಡೂರು, ಮಳವಳ್ಳಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಮಳವಳ್ಳಿ ತಾಲೂಕು ಬಹುಜನ ಸಮಾಜ ಪಾರ್ಟಿಯ ತಾಲೂಕು ಅಧ್ಯಕ್ಷನಾದ ನಾನು ನಂಜುಂಡಸ್ವಾಮಿ ಎಲ್ಲ ಮಾಧ್ಯಮಿಕರಿಗೆ ಮೊದಲಿಗೆ ಸ್ವಾಗತವನ್ನು ಕೋರುತ್ತಾ, ಈ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶವೇನೆಂತಂದರೆ, ಮಳವಳ್ಳಿ ಪಟ್ಟಣದಲ್ಲಿರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಭ್ರಷ್ಟಾಚಾರ ಕುರಿತು ಮಳವಳ್ಳಿ ಜನತೆಗೆ ನಿಮ್ಮ ಮುಖಾಂತರ ಅದನ್ನು ತಿಳಿಸುವುದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದಿರುವಂಥ ಹಲವಾರು ಕಾರ್ಯಕ್ರಮಗಳಿಗೆ ನಾನು ಸಹ ಭಾಗಿಯಾಗಿದ್ದೇನೆ. ಆದರೆ ಭಾಗಿಯಾದಂಥ ಸಂದರ್ಭಗಳಲ್ಲಿ ಆ ಭವನದ ನಿರ್ವಹಣೆ ಸರಿಯಾಗಿ ಆಗದೇ ಇರುವಂಥದ್ದು ಎದ್ದು ಕಂಡಿದ್ದು. ಅದರಲ್ಲಿ ಮೇಲ್ಛಾವಣಿ ಆಗಿರ್ಬೋದು, ವರಂಡ ಆಗಿರ್ಬೋದು, ಅಲ್ಲಿ ಗ್ಲಾಸ್ ಫಿಟ್ ಮಾಡಿರುವಂಥ ಶೋಕೇಶ್ಗಳಾಗಿರ್ಬೋದು, ಅಥವಾ ಅಲ್ಲಿರುವಂಥ ಶೌಚಾಲಯಗಳಾಗಿರ್ಬೋದು, ಅಲ್ಲಿರುವಂಥ ಧ್ವನಿವರ್ಧಕಗಳಾಗಿರ್ಬೋದು, ಇವೆಲ್ಲ ಹದಗೆಟ್ಟಿರುವುದಂತ ಮನಗಂಡ ನಾನು ಇದರ ನಿರ್ವಹಣೆ ಯಾರು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಕ್ಕೋಸ್ಕರ ನಾನು ಮಾಹಿತಿ ಹಕ್ಕಿನಡಿಯಲ್ಲಿ ಮಾನ್ಯ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಒಂದು ಮನವಿಯನ್ನು ಕೊಟ್ಟಿರ್ತೇನೆ. ಆ ಮನವಿನ ಪ್ರಕಾರ ಮಾಹಿತಿಯ ಹಕ್ಕಿನ ಅಡಿಯಲ್ಲಿ ಅವರು ಕೆಲವು ದಾಖಲಾತಿಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಏನು ಅಂತಂದರೆ, ಮೊದಲಿಗೆ ಅಲ್ಲಿ ಆಗಿರುವಂಥ ಕಾರ್ಯಕ್ರಮಗಳು ಎಷ್ಟು ಅಂತ ಕೇಳಿರ್ತೀನಿ. ಆ ಕಾರ್ಯಕ್ರಮಗಳ ವಿವರಣೆಯನ್ನು ಪೂರ್ತಿಯಾಗಿ ಸರಿಯಾದ ರೀತಿಯಲ್ಲಿ ಕೊಟ್ಟಿರುವುದಿಲ್ಲ. ಹಾಗೂ ಮತ್ತು ಅಲ್ಲಿ ಮಳವಳ್ಳಿ ಅಂಬೇಡ್ಕರ್ ಭವನದಲ್ಲಿ ನಡೆದಿರುವಂತಹ ಕಾರ್ಯಕ್ರಮಗಳಿಗೆ ಎಷ್ಟೆಷ್ಟು ದರವನ್ನು ನಿಗದಿಪಡಿಸಿದ್ದಾರೆ ಅಂತ ಕೇಳಿದ್ದೀನಿ. ಅದಕ್ಕೆ ಅವರು ಇಲ್ಲಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದರೆ, ನಾಟಕ ಕಾರ್ಯಕ್ರಮಗಳಿಗೆ 20,000, ಆರ್ಕೆಸ್ಟ್ರಾ ರಸಮಂಜರಿಗೆ 15,000, ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ 5,000, ಹಾಗೂ ಸಾಲ ಕಾರ್ಯಕ್ರಮಗಳಿಗೆ 5,000, ಸರ್ಕಾರಿ ಕಾರ್ಯಕ್ರಮಗಳಿಗೆ 1,000, ಇತರೆ ಕಾರ್ಯಕ್ರಮಗಳಿಗೆ 2,000. ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ನಾಟಕ ಕಾರ್ಯಕ್ರಮ ಮಾಡಲು 10,000 ಕೊಟ್ಟಿದ್ದಾರೆ. ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮಕ್ಕೆ 10,000 ಅಂತ ಹೇಳಿದರೆ, ಸಂಘ ಸಂಸ್ಥೆಗಳಿಗೆ 3,000 ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಅವರೇ ಸ್ವತಃ ಕೊಟ್ಟಿರೋದ್ರಲ್ಲಿ ಇಲ್ಲಿ ಇದೆ ನೋಡಿ. ಇವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ತುಂಬ ಅವ್ಯವಹಾರಗಳು ನಡೆದಿದೆ ಅಂತ ನಾನು ಹೇಳ್ತೀನಿ. ಆದರೆ 20,000 ತಗೊಳ್ಳುವಂಥ ಒಂದು ಕಾರ್ಯಕ್ರಮದಲ್ಲಿ 7,000 ತಗೊಂಡವ್ರೆ, 3,000 ತಗೊಂಡಿದ್ದಾರೆ, 2,000 ತಗೊಂಡಿದ್ದಾರೆ. ಅದು ಬೇಕಾದಂಥ ಎಲ್ಲ ದಾಖಲಾತಿಗಳನ್ನು ಅವರೇ ಸಹ ಕೊಟ್ಟಿದ್ದಾರೆ. ಆದ್ದರಿಂದ ಇದರಲ್ಲಿ ತುಂಬ ಭ್ರಷ್ಟಾಚಾರ ಆಗಿರುವುದರಿಂದ ದಯಮಾಡಿ ಈ ಭ್ರಷ್ಟಾಚಾರದ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಸಮಾಜ ಕಲ್ಯಾಣ ಇಲಾಖೆಯ ಮೇಲಧಿಕಾರಿಗಳು ಹಾಗೂ ಮಾನ್ಯ ಸಚಿವರು ಹಾಗೂ ಲೋಕಾಯುಕ್ತರಿಗೆ ಇದರ ಪೂರ್ಣ ಮಾಹಿತಿಯನ್ನು ಕೊಟ್ಟು ಇದನ್ನ ಪತ್ತೆ ಹಚ್ಚಿ ತಪ್ಪಿತಸ್ಥರಿಗೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ಈ ಮೂಲಕ ಪತ್ರಿಕಾ ಮಾಧ್ಯಮದವರ ಮುಖಾಂತರ ನಾನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ.